ದಿನಾಂಕ 20/9/2025 ಸನೋಜ್ ಕುಮಾರ್ ರವರು ತಮ್ಮ ಹೆಂಡತಿಯಾದ ಪ್ರಿಯಾಂಕಾ ದೇವಿ ರವರೊಂದಿಗೆ ಬಂದು ತೋರಣಗಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿರ್ತಾರೆ. ಇದರಲ್ಲಿ ಒಂದು ಮಗು ಮಿಸ್ಸಿಂಗ್ ಆಗಿದೆ ಅಂತ, ಅವ್ರ ಮಗು 3ನೇ ಮಗು ಅನಿಷ್ಕಾ ಅಂತ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಮತ್ತೆ ಅವರು ಹೆಂಡತಿ ವಿಚಾರಿಸಿದಾಗ ಅವರು ಫಸ್ಟು ಆ ಮಗು ಯಾರೋ ಎತ್ಕೊಂಡು ಹೋಗಿರ್ತಾರೆ ಅಂತ ತಿಳಿಸಿರ್ತಾರೆ. ನಂತರವಾಗಿ ಅವರು ಕೂಲಂಕುಷವಾಗಿ ಅವ್ರನ್ನ ವಿಚಾರಿಸಿದಾಗ ಅವರ ಹೆಂಡತಿ ಮಗುವನ್ನು ತಗೊಂಡು ಹೋಗಿ ಒಂದು ಕೆನಾಲಲ್ಲಿ ಹಾಕಿರ್ತಾರೆ ಅಂತ ತಿಳಿದು ಬರ್ತದೆ. ತಿಳಿದು ಬಂದ ನಂತರ ಕೆನಾಲಿಂದ ಅವ್ರ ಮನೆಯಿಂದ ಕೆನಾಲು ಸುಮಾರು 150 ಮೀಟರ್ ಅಷ್ಟು ದೂರ ಇರುತ್ತೆ. ಈ ಕೆನಾಲಿಂದ ಸುಮಾರು ಒಂದು 34 ಕಿಲೋಮೀಟರ್ ದೂರದಲ್ಲಿ ಬತ್ರಿ ಅನ್ನೋ ಒಂದು ಪ್ಲೇಸಲ್ಲಿ ಆ ಮಗು ಐಡೆಂಟಿಫೈ ಆಗಿರುತ್ತೆ, ಆ ಮಗು ಸಿಕ್ಕಿರುತ್ತೆ ಬಾಡಿ. ಇದನ್ನು ತೆಗೆದುಕೊಂಡೋಗಿ ಒಂದು 103 ಸಬ್ ಕ್ಲಾಸ್ 1 BNS ರಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಅವರಿಗೆ ಆ್ಯಕ್ಚುಲಿ ಇಬ್ಬರು ದಂಪತಿ ಸುಮಾರು ಮದುವೆಯಾಗಿ 14 ವರ್ಷಗಳಾಗಿರುತ್ತೆ. ಮೊದಲನೇ ಮಗು, 2ನೇ ಮಗು, 3ನೇ ಮಗು, 3 ಹೆಣ್ಣು ಮಗು ಮಕ್ಕಳಾಗಿರುತ್ತೆ. ಮೊದಲನೇ ಮಗು 9 ವರ್ಷದ್ದು, 2ನೇ ಮಗು 8 ವರ್ಷದ್ದು. ಈ ಅನಿಷ್ಕಾ ಮಗು 2 ತಿಂಗಳ ಮಗು ಆಗಿರುತ್ತೆ. ಮೊದಲನೇದಾಗಿ ಅವ್ರ ಬಾತ್ರೂಮ್ ಹೋದಾಗ ಯಾರೋ ಎತ್ಕೊಂಡು ಹೋಗಿರ್ತಾರೆ ಅಂತ ತಿಳಿಸ್ತಾರೆ. ತದನಂತರ ಆ ಮಗು ಅಳ್ತಾ ಇತ್ತು ತುಂಬ, ನನ್ನ ಕೈಲಿ ಆಗ್ತಾ ಇರಲಿಲ್ಲ ನೋಡ್ಕೊಳ್ಳಿಕ್ಕೆ, ಅದಕ್ಕಾಗಿ ಮಾಡಿದೆ ಅಂತ ತಿಳಿಸ್ತಾರೆ. ನಂತರ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ 3 ಹೆಣ್ಮಕ್ಳು ಇರೋ ಕಾರಣ ಗಂಡ ಹರಾಸ್ಮೆಂಟ್ ಮಾಡ್ತಾಯಿದ್ರು, ಹಾಗಾಗಿ ನಾನು ಮಗುನ ಕಾಲುವೆಗೆ ಹಾಕಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ತಿಳ್ಕೊಂಡು ಹಾಕಿದೆ ಅಂತ ತಿಳಿಸಿರ್ತಾರೆ.